ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಟೈಮ್ ಆಯಿತು ವೀಡಿಯೋ ಮಾಡಿ, ಅದಕ್ಕೆ ಇಬ್ಬರು ಜೊತೆಗೆ ಬಂದಿದ್ದೀವಿ ವೀಡಿಯೋಗೆ. ಐ ಹೋಪ್ ನಿಮಗೆ ಕ್ಲೀನಾಗಿ ಕೇಳಿಸಲ್ಲ, ತುಂಬ ಟ್ರಾಫಿಕಲ್ಲಿದ್ದೀವಿ. ಟ್ರಾಫಿಕಲ್ಲಿದ್ದೀವಿ. ಎಲ್ಲಿದ್ದೀವಿ? ಟ್ರಾಫಿಕ್ ಪ್ಲೇಸಲ್ಲಿದ್ದೀವಿ. ಒಬ್ಳಿಗೆ ಅಂತೂ ವಾಕ್ ಮಾಡೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ನಾನು ವಾಕ್ ಮಾಡ್ತೀನಿ. ಮಾರ್ನಿಂಗು ಇವನು ಏನು ಮಾಡ್ತಾನೆ ಗೊತ್ತಾ, ನೈಟೆಲ್ಲ ಮಲಗಲ್ಲ. ಮಾರ್ನಿಂಗ್ ಟೈಮ್ ಮಲಗಬೇಕಲ್ವ ಅಟ್ಲೀಸ್ಟು. ಆವಾಗ್ಲೂ ನನಗೆ ಎದ್ದೇಳೋಕ್ಕೆ ಕೊಡಲ್ಲ. ನಾನು ಎದ್ದೇಳೋದು ಗೊತ್ತಾಗಿದ್ದ ತಕ್ಷಣ ಜೋರಾಗಿ ಅಳ್ತಾನೆ. ಈಗ ಸ್ವಲ್ಪ ಮಾತಾಡ್ತಾ ಇದ್ದಾನೆ, ಟ್ರೈ ಮಾಡ್ತಾನೆ. ಇವಾಗ ಅವನಿಗೆ ಎಷ್ಟು ಏಜ್ ಆಗಿರೋದು? 1.4 ಆಗಿಲ್ಲ. ಈಗ 3 months ಕಂಪ್ಲೀಟ್ ಆಯಿತು. ಈಗ 25th ಬಂದರೆ 3ಗೆ ಕಂಪ್ಲೀಟ್ ಆಗಿ 4 monthsiಗೆ ಬೀಳುತ್ತೆ. ಏನೋ ಹೇಳ್ತಿದ್ದಾನೆ, ನನಗೂ ಅರ್ಥ ಆಗಿಲ್ಲ. ಅರ್ಥ ಆದರೆ ಹೇಳಿ ನೀವು. ಅವನು ಎಲ್ಲ ಹೊಸ್ದಾಗಿ ನೋಡ್ತಾನೆ ಅಲ್ವಾ, ಅದಕ್ಕೆ ಅವನಿಗೆ ತುಂಬ ಎಕ್ಸೈಟ್ಮೆಂಟ್. ಆ್ಯಕ್ಚುಲಿ ಎಂತ ಗೊತ್ತಾ, ಇವನ್ನ ಹಿಡ್ಕೊಂಡು ವಾಕ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಪ್ಲ್ಯಾನ್ನ ಡ್ರಾಪ್ ಮಾಡಿ ಇವನ್ನ ಹೋಗಿ ಮನೆಗೆ ಬಿಟ್ಟು ಮತ್ತೊಬ್ಬರು ಸೇರ್ತೀನಿ. ಅವನಿಗೆ ಫುಲ್ಲು ಖುಷಿಯಾಗಿದೆ. ಹೊರಗೆ ಅಪರೂಪಕ್ಕೆ ಕರ್ಕೊಂಡು ಬರ್ತೀನಲ್ಲ, ನನಗೆ ಫುಲ್ಲು ಖುಷಿಯಾಗಿದ್ದಾನೆ. ಎಲ್ಲರನ್ನೂ ನೋಡಿ ನಗಾಡಿಸ್ತಾನೆ. ತುಂಬ ಫ್ರೆಂಡ್ಲಿ ಅವನು. ಸೊ ನನ್ನ ಬಗ್ಗೆ ತುಂಬ ದಿನ ಆಯ್ತಲ್ವ ಅಪ್ಡೇಟ್ ಮಾಡಿ. ಸೊ ಶಾರ್ಟ್ ಅಪ್ಡೇಟ್ ವಿಡಿಯೋನ ಹಾಕ್ತೀನಿ. ಸುತ್ತು ಓಯ್ ಅಲ್ಲಿ ಬ್ಯುಸಿ ಇದ್ದಾನೆ ಅವನು ನೋಡೋದ್ರಲ್ಲಿ. ಖಂಡಿತ ಮತ್ತೆ ಬರ್ತೀನಿ, ಇವನ್ನ ಬಿಟ್ಟು ಬರ್ತೀನಿ. ಓಕೆನಾ? ಫೈನಲಿ ಬಂದೆ ಒಬ್ಬಳೇ. ಅವನ್ನ ಇಟ್ಕೊಂಡು ಖಂಡಿತ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಬಂದುಬಿಟ್ಟೆ ವಾಪಸ್. ಅವನ್ನ ಬಿಟ್ಟು ಬಂದಿದ್ದೀನಿ. ಅಳ್ತಿರ್ತಾನೆ. ನೀವು ಬೈಬೇಡಿ ಆಯಿತಾ ಕಾಮೆಂಟಲ್ಲಿ, ಮಗುನ ಬಿಟ್ಟು ಬಂದಿದ್ದೀನಿ ಅಂತ. ಖಂಡಿತ ನನಗೆ ಎತ್ಕೊಂಡು ನಂಗೆ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಟ್ಲೀಸ್ಟ್ ನಾರ್ಮಲ್ ವಾಕ್ ಆದರೂ ಮಾಡಬೇಕಲ್ವಾ? ಅದೂ ಆಗಲ್ಲ. ಅದು ಒಂದು ಕಡೆ ಪ್ರೆಷರ್ ಬೀಳುತ್ತೆ. ಏನಕ್ಕಂತ ಹೇಳ್ತೀನಿ. ಅವನಿಗೆ ಫೀಡ್ ಮಾಡ್ತಿದ್ದೆ ಅಲ್ವಾ, ಆಲ್ಮೋಸ್ಟ್ 5 monthsiಗೆ ನಾನು ಅವನಿಗೆ ಕೆಳಗೆ ಕೂತ್ಕೊಂಡ್ಬಿಟ್ಟು ಫೀಡ್ ಮಾಡ್ತಿದ್ದೆ. ಯಾಕಂದರೆ ನಮ್ಮ ಅತ್ತೆಗೆ ಆಗ್ತಾಯಿರಲಿಲ್ಲ, ಹಾಗಾಗಿ ನಾನೇ ಫೀಡ್ ಮಾಡ್ತಿದ್ದೆ. ಅದ್ರದ್ದು ಇಶ್ಯೂಸ್ ಇಲ್ಲಿ ಬ್ಯಾಕಲ್ಲಿ ನನಗೆ ಹೊಡ್ತಾ ಬೀಳ್ತು. ಆ ಬೌನ್ ಇದೆಯಲ್ಲ, ಆ ಬೌನ್ ಬಂದುಬಿಟ್ಟು ನನಗೆ ಇಷ್ಟು ಕ್ರಾಸ್ ಆಗಿದೆ. ಆ ಕ್ರಾಸ್ ಆಗಿರೋದಕ್ಕೆ ಎಷ್ಟು ಪೇಯ್ನ್ ಅಂದರೆ, ಆ ಟೈಮಲ್ಲಿ ತುಂಬ ಪೇಯ್ನ್ ಆಗ್ತಿತ್ತು. ಆಮೇಲೆ ಅವನು ಸ್ವಲ್ಪ ಫೀಡಿಂಗು, ನಾರ್ಮಲ್ ಫೀಡಿಂಗೆಲ್ಲ ಯಾವಾಗ ತಗೊಳ್ತಿದ್ದ, ನಾವು ಊಟ ಮಾಡೋದನ್ನ ಅವನು ಊಟ ಮಾಡ್ತಿದ್ದ ಅಲ್ವಾ, ಆವಾಗಿಂದ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೂರಿಸ್ಬಿಟ್ಟು ತಿನ್ನಿಸೋದ್ರಿಂದ ನನಗೆ ಅದು ಸ್ವಲ್ಪ ಮತ್ತು ನೋವು ಕಮ್ಮಿ ಆಯಿತು. ಅದು ಆಮೇಲೆ ಎಗೇನ್ 5 monthsಲ್ಲಿ ಒಂದು ಸತಿ ಅವನಿಗೆ ಫೀಡ್ ಮಾಡುವಾಗ ನನ್ನ ಕೈನ ಒಂದು ಸತಿ ಕೆಳಗೆ, ಅಂದರೆ ಹಿಂದೆ ಜಾಗ ಇದೆ ಅಂದ್ಕೊಂಡು ಕೈ ಇಟ್ಟೆ, ಸಡನ್ನಾಗಿ ಮಿಸ್ಪ್ಲೇಸ್ ಆಗುತ್ತೆ ಅನಿಸುತ್ತೆ, ಜರ್ಕ್ ಕುಡಿಯುತ್ತೆ ಅಲ್ವಾ, ಆ ಥರ ನನ್ನ ಕೈಗೆ ಆಯಿತು. ವಿಸ್ಟಲ್ಲಿ ನೋಡಿ, ಇಲ್ಲಿ ಹ್ಯಾಂಕಲಲ್ಲಿ ಅದು ಬಂದುಬಿಟ್ಟು ತುಂಬ ಪೇಯ್ನ್ ಸ್ಟಾರ್ಟ್ ಆಗಿದೆ ಈಗ. ಅದು ಆವಾಗ ನೆಗ್ಲೆಕ್ಟ್ ಮಾಡಿದೆ, ಇಲ್ಲ ಸರಿಯಾಗುತ್ತೆ ಅಂತ. ಬಟ್ ಈಗ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿದೆ. ಆ್ಯಕ್ಚುಲಿ ನನಗೆ ಬೆಲ್ಟ್ ಕೊಟ್ಟಿದ್ದಾರೆ ಹಾಕೋಕ್ಕೆ. ಈಗ ಅವನ್ನ ಇಟ್ಕೊಂಡಿದ್ದೆ ಅಲ್ವಾ, ಸೊ ಕಂಫರ್ಟಬಲ್ ಇರೋಲ್ಲ ಅಂತ ಅದನ್ನ ಬಿಚ್ಚಿಬಿಟ್ಟು ಬಂದೆ. ಆ್ಯಕ್ಚುಲಿ 20 hours ಆದ್ರೂ ಅದು ನಿಮ್ಮ ಕೈಯಲ್ಲಿ ಇರಬೇಕಂತ ಹೇಳಿದ್ದಾರೆ. ಸಾರಿ, ನಿಮಗೆ ವೀಡಿಯೋ ಕಾಣಿಸ್ತಿಲ್ಲ ಅನಿಸುತ್ತೆ. ಇಲ್ಲಿ ಲೈಟ್ ಪ್ರಾಬ್ಲಮ್ಮು. ಮುಂದೆ ಹೋಗ್ತೇನೆ ನಾನು, ಕಂಟಿನ್ಯೂಗಿ ವಾಕ್ ಮಾಡ್ತೀನಿ. ನಂದು ವಾಕಿಂಗ್ ಇದಲ್ಲ, ಆ್ಯಕ್ಚುಲಿ ಫಾಸ್ಟಾಗಿ ನಡ್ಕೊಂಡು ಹೋಗಬೇಕು. ಬಟ್ ವೀಡಿಯೋ ಮಾಡೋದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ತುಂಬ ಟೈಮ್ ಆಯಿತು ಎಲ್ಲರಿಗೂ ಮೀಟಾಗಿ ನನ್ನನ್ನು ನೀವು ನೋಡಿ ತುಂಬ ಟೈಮ್ ಆಯಿತು ಅನಿಸುತ್ತೆ. ಆಫ್ಟರ್ ಆಲ್ಮೋಸ್ಟ್ ತುಂಬ 5 months ಮೇಲೆ ಆಯಿತು ಅಂದ್ಕೊತೀನಿ ವೀಡಿಯೋ ಎಲ್ಲ ಹಾಕಿ. ನಾನು ಆ್ಯಕ್ಚುಲಿ ಬಾಣಂತನದಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿದ್ದು, ಮತ್ತು ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ನಿಮಗೆ ಗೊತ್ತು, ಮಗು ಆದಮೇಲೆ ಅನ್ನೋಕ್ಕಿಂತ ಏನಾಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆದಾಗ
ನಮಗೆ ಅಂತ ಟೈಮ್ ಸಿಗಲ್ಲ ಆಯಿತಾ, ನಮಗೆ ಅಂತ ಟೈಮ್ ಸಿಗಲ್ಲ. ಇನ್ನೊಂದು ಅಂತ ಹೇಳಿದರೆ ಜಾಬಿಗೆ ಜಾಯ್ನ್ ಆದೆ. ಅದಂತೂ ಕೇಳಲೇಬೇಡಿ, ಬೆಳಗಿಂದ ಪುರ್ಸೊತ್ತೇ ಇರಲ್ಲ. ಮೊಬೈಲ್ ಹಿಡ್ಕೊಳಕ್ಕೆ ಎಲ್ಲಿ, ಮೊಬೈಲ್ ವೀಡಿಯೋ ಮಾಡೋದೆಲ್ಲಿ, ಯಾವಾಗ ನಿಮಗೆ ಬ್ಲಾಗ್ ಹಾಕಲಿ, ಯಾವಾಗ ನಿಮಗೆ ನಾನು ಹೆಂಗಿದ್ದೀನಿ ಅಂತ ತಿಳಿಸ್ಲಿ, ಏನಕ್ಕೂ ನಂಗೆ ಟೈಮ್ ಸಿಗ್ತಿರಲಿಲ್ಲ. ಬಟ್ಟು ಏನಂತಾರೆ, ಮನಸ್ಸು ಮಾಡಿದರೆ ಎಲ್ಲ ಮಾಡ್ಬೋದು ಅಂತಾರೆ. ಬಟ್ ದೇವರೇ ನನಗೆ ಅಷ್ಟು ಮನಸ್ಸು ಇನ್ನೂ ಬಂದಿಲ್ಲ. ಇನ್ನೊಂದಂದರೆ ಡಿಮೋಟಿವೇಶನ್ ಮಾಡಲ್ಲ ಮಾಡೋರಿಗೆ, ಅವರಿಗೆ ಎಕ್ಸ್ಟ್ರೀಮ್ ಲೆವೆಲ್ಲು ಪೇಷನ್ಸ್ ಇದೆ. ಅದರಲ್ಲಿ 1% ನನಗೆ ಪೇಷನ್ಸ್ ಅನ್ನೋದಿಲ್ಲ. ನೀವು ನೋಡ್ಬೋದು ನನ್ನ ಹೆಲ್ತ್ ಆಲ್ರೆಡಿ ಡ್ಯೂನ್ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಬೆಡ್ ರೆಸ್ಟಲ್ಲಿ ಇಂದ ಸಡನ್ನಾಗಿ ಎದ್ಬಿಟ್ಟು ಕೆಲಸ ಮಾಡಿದರೆ ನಿಮ್ಮ ಬಾಡಿ ಯಾವ ಥರ ಆಗಿರುತ್ತೆ ಹೇಳಿ. ಈ ಆ್ಯಕ್ಸಿಡೆಂಟ್ ಆಗಿರೋ ಕಾರ್ನ ತಗೊಂಡೋಗಿ ರೆಡಿ ಮಾಡಿಬಿಟ್ಟು ನಿಮಗೆ ವಾಪಸ್ ಕೊಡುವಾಗ ಹೇಗಿರುತ್ತೆ ಅಲ್ವಾ, ಆ ಥರ ಆಗಿದೆ ನನ್ನ ಬಾಡಿ. ಏನು ಹೇಳಿ, ಸುಸ್ತಾಗ್ತಿದೆ. ಯಾಕೆ ಅಂತ ಮೇ ಬಿ ಮೆಟ್ಲತ್ತಿ ಇಳಿದ್ನಲ್ವಾ, ಅದಕ್ಕೆ ಅನಿಸುತ್ತೆ. ಹೇಗಿದ್ದೀರಾ ಎಲ್ರೂ? ನಿಮಗೆ ಒಂದು ಸಾಲಿಡ್ ಆಗಿರೋ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ನಿಮಗೆ ಅಪ್ಡೇಟ್ ಕೊಡೋಕ್ಕಂತ ಬಂದಿದ್ದು ಆ್ಯಕ್ಚುಲಿ. ಹಾಗೆ ವಾಕ್ ಕೂಡ ಆಗುತ್ತೆ. ಇದು ವಾಕ್ ಅಲ್ಲ ಆಯಿತಾ, ನೀವು ನನ್ನ ನೋಡಿ ಬೈಕೋಬಿಡಿ ಇದು ಯಾವ ಸೀಮೆ ವಾಕ್ ಮಾಡ್ತಿದ್ದಾಳಂತ. ಇದು ವಾಕ್ ಅಲ್ಲ, ನಿಮಗೆ ವೀಡಿಯೋ ಮಾಡೋಕ್ಕೋಸ್ಕರ ಮೆಲ್ಲ ಮೆಲ್ಲ ನಡೀತಾ ಇದ್ದೀನಿ. ಒಂದು ಈ ಥರ ಅಪ್ಡೇಟ್, ಯಾವ ಥರ ವ್ಲಾಗ್ ಅಂತ ಹೇಳಿದರೆ ನಿಮಗೆ ಸರ್ಪ್ರೈಸ್ ಆಗಿರುತ್ತೆ. ಮತ್ತು ಒಂದು ಮೋಟಿವೇಶನ್ ಅಂತಲೂ ನೀವು ಅಂದ್ಕೊಬೋದು. ಇನ್ನೊಂದು ನಮ್ಮಂಥ ನಾರ್ಮಲ್ ಗರ್ಲ್ಸ್, ಮಿಡಲ್ ಕ್ಲಾಸ್ ಗರ್ಲ್ಸಿಗೆ ಅದು ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಏನಂತಾರೆ ನನಗೆ ಒಂದು ನನ್ನ ಒಂದು ಯೋಚನೆ. ಓಕೆನಾ? ಸೊ ಹಾಗಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ हिंदी हाय गाइस, आपके लिए तो अलग से ही वीडियो बनाना है. मेरा हिंदी इतना ख़राब हो गया कि मैं घर पे रह के हिंदी भूल चुकी हूँ. अगर हिंदी में कुछ गड़बड़ हुई बात करने में प्लीज़ माफ़ कर देना. अगर मेरा हिंदी में कुछ भी प्रॉब्लम रॉन्ग है ना, गलत शब्द निकालती हूँ ना, तब आप मुझे कमेंट में बताओ. ओके? मैं क्या बोल रही थी, मैं आपके लिए एक व्लॉग ला रही हूँ. उस पर एक मोटिवेशन से है. आप स्पेशली जो भी फाइनेंशियली इंडिपेंडेंट नहीं है, अगर उसको इंडिपेंडेंट बनना बहुत मन है और क्या करना चाहिए उसको कुछ भी समझ में नहीं आता है, कैसा कदम उठाने के लिए कुछ भी समझ में नहीं आता है ना, उनके लिए मैं एक वीडियो बनाने का सोच रही हूँ. अगर मेरा हिंदी में कुछ गड़बड़ है तो प्लीज़ बता देना. मैं हिंदी बात भूल चुकी हूँ, करना भूल चुकी हूँ. गाइस, क्या हुआ है, मेरा जो कोलीग्स है ना, सारा कन्नड़ा है, कोलीग्स भी कन्नड़ा है, ओनली इंग्लिश एंड कन्नड़ा है मैं इंग्लिश में बात करती हूँ उनके साथ. कन्नड़ा पीपल के साथ कन्नड़ा बात करती हूँ. हिंदी थोड़ा बहुत बात करती हूँ. इतना लोग नहीं है ना प्रॉपर कम्युनिकेशन करने के लिए, इसलिए मेरा हिंदी पूरा ख़राब हो चुका है. ಇಲ್ಲಿ ಆ್ಯಕ್ಚುಲಿ ಯಾರೋ ಬಂದರು ಮೊನ್ನೆ. ಏನು ಗೊತ್ತಾ, ಈ रोडली क्या है ना, ये रोड पे जो ब्लॉक करते हैं ना, उसको डबल मीटर होता है. मुझे तो मीटर ही नहीं है. अगर कोई आया एक्स्ट्रा पर्सन मुझे देखा तो मेरा वीडियो ही बंद हो गया, वो होता है. अच्छा, आप सब लोग कैसे हो? मेरा अभी क्या करने का मन है पता है, पानी पूरी खाने का मन है. बट क्या है ना, इधर से बहुत दूर जाना पड़ेगा. अगर जाते जाते इतना वक्त हो गया ना, ऑलरेडी
12 है, मेरा 8:30 को आरती है, साईं बाबा का आरती करना पड़ेगा, इसलिए मैं नहीं जा सकती बहुत दूर वॉकिंग के लिए आज। एक्चुअली क्या है ना, मॉर्निंग वॉक करती हूँ मैं, डॉक्टर सजेस्ट किया है, मेरा हेल्थ के हिसाब से अब मुझे वॉकिंग करना ही पड़ेगा, एटलीस्ट स्ट्रेचिंग तो करना ही पड़ेगा। बट क्या हो जाता है, मॉर्निंग कभी उठती हूँ कभी नहीं उठती हूँ, क्योंकि मेरा जो बेटा है ना वो मुझे नहीं छोड़ता है उठने के लिए। ಕನ್ನಡದಲ್ಲಿ ಹೇಳ್ತೀನಿ, ಸಾರಿ ಹಿಂದಿಯಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದ ಜನಗೆ ಇದು ಅವರಿಗೆ ನನಗೆ ಆ್ಯಕ್ಚುಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ನನಗೆ ಎಲ್ಲರೂ ಬಂದುಬಿಟ್ಟು ಹಿಂದಿ ವ್ಯೂವರ್ಸೇ ಇದ್ದಿದ್ದು. ಸೊ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಹಿಂದಿಯಲ್ಲೇ ಇದ್ದಾರೆ, ಹಾಗಾಗಿ ಅವರಿಗೆ ನನ್ನ ಕನ್ನಡ ವ್ಲಾಗ್ಸ್ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಈ ಹಿಂದಿಯಲ್ಲಿ ಹೇಳಿದ್ದು, ಓಕೆನಾ. ಇಬ್ಬರು ಬೇಜಾರಾಗಬಾರ್ದು, ನಾನು ಜಾಸ್ತಿ ಏನು ಗೊತ್ತಾ, 2 ಚಾನಲ್ ಮಾಡಬೇಕಾಗತ್ತೆ ನಾನು, ಒಂದು ಹಿಂದಿಗೆ, ಒಂದು ಕನ್ನಡಕ್ಕೆ, ಒಂದು ಮಲಯಾಳಮ್ಮಿಗೆ, ಒಂದು ತಮಿಳಿಗೆ ಅಂತೇಳಿ. ಇನ್ನೊಂದು ಗೊತ್ತಾ, ನನಗೆ ಇಂಡಿಯನ್ಸ್ ಲ್ಯಾಂಗ್ವೇಜ್ ಎಲ್ಲ ಕಲಿಬೇಕಂತ ಆಸೆ. ನಾಟ್ ಇಂಡಿಯನ್ಸ್, ಅಟ್ಲೀಸ್ಟ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್. ಮಲಯಾಳಂ ನನಗೆ ಸ್ವಲ್ಪ ಬರುತ್ತೆ, ಯಾಕಂದರೆ ನಾನು ಬೇಸಿಕ್ ಬಂದುಬಿಟ್ಟು ಮಲಯಾಳಿ. ನೀವು ನೋಡ್ಬೋದು, ಈ ತಾಳಿ ಎಲ್ಲ ನೋಡ್ಬೋದು, ಅದು ನಾವು ಮಲಯಾಳಿಸೇ. ಆದರೆ ಏನು ಗೊತ್ತಾ, ಚಿಕ್ಕದ್ರಿಂದನೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಬರೀ ಕನ್ನಡದಲ್ಲೇ ನನಗೆ ಮಾತಾಡಿ ನನಗೆ ಮಲಯಾಳಮ್ಮೇ ಬರೋಲ್ಲ. ಬಂದ್ರೂ ನಾನು ಮಾತಾಡೋಲ್ಲ, ಸ್ವಲ್ಪ ಭಯ ಪಡ್ತೀನಿ, ಯಾಕಂದರೆ ನನ್ನ ಮಲಯಾಳಂ ತುಂಬ ಖರಾಬಿಗಿದೆ. ಟ್ರೈ ಅಂತೂ ಮಾಡ್ತೀನಿ, ಫ್ಲೂಯೆಂಟ್ ಇಲ್ಲ. ಹಿಂದಿ ಓಕೆ, ಇಂಗ್ಲೀಷ್ ಓಕೆ, ಇಂಗ್ಲೀಷ್ ಅಂತೂ ಮಾತಾಡ್ತೀನಿ, ಆ್ಯಸ್ ಯು ನೋ ಮಾತಾಡ್ತೀನಿ. ಕನ್ನಡ ಅಂತೂ ಮಾತಾಡ್ತೀನಿ, ಮತ್ತು ತಮಿಳ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮಲಯಾಳಂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಐ ಡೋಂಟ್ ರಿಪ್ಲೈ. ಐ ವಾಂಟ್ ಟು ರಿಪ್ಲೈ ಬಟ್ ಐ ಕಾಂಟ್ ರಿಪ್ಲೈ, ಹಂಗೆ ಆಗಿದೆ. ಇನ್ನೊಂದು ಯಾವುದು, ತೆಲುಗು ಕಂಪ್ಲೀಟ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. Telugu people, if you watching my video, I can understand your language, but I can't reply. I want to reply, but I want to learn first before I reply back. ಓಕೆನಾ. ಈಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೋಡ್ತೀನಿ, ನಾನು ವಾಕ್ ಸ್ಟಾರ್ಟ್ ಮಾಡಬೇಕು, ಅಟ್ಲೀಸ್ಟ್ ಫಾರ್ 1 hour ನಾನು ವಾಕ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್, ಡೈಲಿ ಅಂತ ಹೇಳಿದ್ದಾರೆ. ಈ ಪೇಯ್ನ್ ಅಂದರೆ ಬಾಡಿಯಲ್ಲಿ ಏನಿದೆ ಪೇಯ್ನು, ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ. ಆಫ್ಟರ್ ಐ ಜಾಯಿನ್ ಮೈ ವರ್ಕ್ ಅಲ್ವಾ, 9 hours ಕಂಪ್ಲೀಟಾಗಿ ಕುತ್ಕೊಳ್ಳೋದ್ರಿಂದ ನಂದು ವೀಕ್ ಆಗಿದೆ, ಬೋನ್ಸ್ ಎಲ್ಲ ವೀಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಬೆಟರ್ ನಾನು ಅದನ್ನ ಮಿಸ್ ಮಾಡೋದಿಲ್ಲ. ಸೊ ಕಂಟಿನ್ಯೂಸಾಗಿ ನಿನ್ನೆಯಿಂದ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಆಮೇಲೆ ನಿಮ್ಗೆ ಇನ್ನೊಂದು ಅಪ್ಡೇಟ್ ಮಾಡ್ತೀನಿ, ಯಾವಾಗ ಮಾಡ್ತೀನಿ ಅಂತ. ರೀಸೆಂಟಾಗಿ ವಿಡಿಯೋ ಮಾಡಾಕ್ತಾಯಿದ್ದೀನಿ, ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅದ್ರ ಬಗ್ಗೆ. ಬಟ್ ಎಷ್ಟಾಗುತ್ತೆ ಏನಾಗುತ್ತೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಏನು ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಯೂಸ್ ಆಗುವಂಥದ್ದೇ ನಾನು ಮಾಡೋದು. ಸೊ ವೆಯ್ಟ್ ಮಾಡಿ. ಬಾಯ್.